ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ SSLC ಗಣಿತ ವಿಷಯದ ಸಂಭವನೀಯತೆ ಅಧ್ಯಾಯದ ಮೇಲಿನ ಪರೀಕ್ಷೆಯಲ್ಲಿ ಕೇಳಲಾಗುವ ಅತ್ಯಂತ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಈ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಾಗಿದ್ದು, ಮೊದಲ ಪ್ರಶ್ನೆ, ಖಚಿತ ಘಟನೆಯ ಸಂಭವನೀಯತೆಯು ಈ ಕೆಳಗಂಡಂತೆ ಏನಾಗಿರುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ 1 ಸರಿಯಾದ ಉತ್ತರ ಆಗಿದೆ. ಎರಡನೇ ಪ್ರಶ್ನೆ, ಅಸಂಭವ ಘಟನೆಯ ಸಂಭವನೀಯತೆ ಏನಾಗಿದೆ? ಹಾಗಾದರೆ ಅಸಂಭವ ಘಟನೆಯ ಸಂಭವನೀಯತೆ ಆಪ್ಷನ್ ಬಿ 0 ಆಗಿದೆ. ಮೂರನೇ ಪ್ರಶ್ನೆ, ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮುವ ಪ್ರಯೋಗದಲ್ಲಿ ಸಾಧ್ಯವಿರುವ ಎಲ್ಲ ಫಲಿತಗಳ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ ಬಿ 2 ಆಗಿದೆ. ನಾಲ್ಕನೇ ಪ್ರಶ್ನೆ, ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮುವ ಪ್ರಯೋಗದಲ್ಲಿ ಸಾಧ್ಯವಿರುವ ಎಲ್ಲ ಫಲಿತಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ 4 ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಒಂದು ದಾಳವನ್ನು 2 ಸಲ ಎಸೆಯಲಾಗಿದೆ, ಸಾಧ್ಯವಿರುವ ಎಲ್ಲ ಫಲಿತಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ದಾಳವನ್ನು 2 ಸಲ ಎಸೆಯದಾಗ ಸಾಧ್ಯವಿರುವ ಎಲ್ಲ ಫಲಿತಗಳ ಒಟ್ಟು ಸಂಖ್ಯೆ ಆಪ್ಷನ್ ಸಿ 36 ಆಗಿದೆ. ಆರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ? ಪ್ರಶ್ನೆ ನೋಡ್ರಿ, ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ -1.5 ಆಗಿದೆ. ಏಳನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1/5 ಆಗಿದೆ. ಎಂಟನೇ ಪ್ರಶ್ನೆ, 1 ರಿಂದ 6 ಸಂಖ್ಯೆಗಳನ್ನು ನಮೂದಿಸಿರುವ ಒಂದು ದಾಳವನ್ನು 1 ಸಲ ಎಸೆಯಲಾಗಿದೆ, ಬೆಸ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಏನಾಗಿದೆ ತಿಳಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ 3/6 ಆಗಿದೆ. ಒಂಬತ್ತನೇ ಪ್ರಶ್ನೆ, ಒಂದು ಘಟನೆ ಈ ಸಂಭವನೀಯತೆ 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 0.95 ಆಗಿದೆ. ಹತ್ತನೇ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ಯಾವುದೇ ಅಕ್ಷರ ಪುನರಾವರ್ತನೆ ಆಗದಂತೆ ಕಾರ್ಡುಗಳಲ್ಲಿ ಬರೆದು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರ ತೆಗೆಯಲಾಗಿದೆ. ಒಂದು ಸ್ವರಾಕ್ಷರವನ್ನು ಪಡೆಯುವ ಸಂಭವನೀಯತೆ ಏನಾಗಿದೆ ತಿಳಿಸಿ ಅಂತ ಹೇಳಿದ್ದಾರೆ. ಹೀಗೆ ಒಂದು ಸ್ವರಾಕ್ಷರವನ್ನು ಪಡೆಯುವ ಸಂಭವನೀಯತೆ ಸ್ವರಗಳು ಎ ಇ ಐ ಓ ಯು 5 ಅಕ್ಷರ ಇರೋದ್ರಿಂದ ಒಟ್ಟು 26 ಅಕ್ಷರ ಇರೋದ್ರಿಂದ 5/26 ಆಪ್ಷನ್ ಬಿ ಆಗಿದೆ. 11ನೇ ಪ್ರಶ್ನೆ, ಒಂದು ಘಟನೆ ಇ ಯ ಸಂಭವನೀಯತೆ ಪಿ ಆಫ್ ಇ = 0.75 ಆದಾಗ ಪಿ ಆಫ್ ಇ ಬಾರ್ ಅಂದರೆ ಈ ಅಲ್ಲದ ಘಟನೆ ಏನಾಗಿದೆ ಹೇಳಿ ಅಂತ ಹೇಳಿದ್ದಾರೆ. ಆಪ್ಷನ್ ಬಿ 0.25 ಆಗಿದೆ. 12ನೇ ಪ್ರಶ್ನೆ, ಒಂದು ದಾಳವನ್ನು 2 ಸಲ ಎಸೆಯಲಾಗಿದೆ, ಸಾಧ್ಯವಿರುವ ಎಲ್ಲ ಫಲಿತಗಳ ಒಟ್ಟು ಸಂಖ್ಯೆ ತಿಳಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ 36 ಆಗಿದೆ. 13ನೇ ಪ್ರಶ್ನೆ, ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ 3/4 ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ 1/4 ಆಗಿದೆ. 14ನೇ ಪ್ರಶ್ನೆ, ಒಂದು ದಾಳವನ್ನು ಒಮ್ಮೆ ಉರುಳಿಸಿದಾಗ ಒಂದು ವರ್ಗ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ಆಪ್ಷನ್ ಎ 2/6 ಆಗಿದೆ. 15ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬ್ಗಳಿವೆ, ಅವುಗಳಲ್ಲಿ 2 ಬಲ್ಬ್ಗಳು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರ ತೆಗೆಯಲಾಗಿದೆ, ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ದೋಷಪೂರಿತ ಆಗದೇ ಇರುವ ಬಲ್ಬ್ಗಳು ಎಷ್ಟಪ್ಪ ಅಂದರೆ 28ರಲ್ಲಿ 7 ಬಲ್ಬ್ಗಳು ದೋಷಪೂರಿತ ಆಗಿದಾವಪ್ಪ ಅಂದ್ರೆ 21 ಬಲ್ಬ್ಗಳು ದೋಷಪೂರಿತ ಆಗಿರೋದಿಲ್ಲ. ಹಾಗಾಗಿ 21/28 ಆಗಿದೆ. 16ನೇ ಪ್ರಶ್ನೆ, ಒಂದು ಚೀಲದಲ್ಲಿ 3 ಕೆಂಪು, 4 ಬಿಳಿ, 5 ನೀಲಿ ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರ ತೆಗೆಯಲಾಗಿದೆ, ಬಿಳಿ ಚೆಂಡನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ 4/12 ಆಗಿದೆ. 17ನೇ ಪ್ರಶ್ನೆ, ಎ ಮತ್ತು ಬಿ ಗೆಳತಿಯರು ಇಬ್ಬರ ಜನ್ಮದಿನವು ಒಂದೇ ದಿನ ಬರುವ ಸಂಭವನೀಯತೆ ಡ್ಯಾಶ್ ಅಂತ ಕೇಳಿದ್ದಾರೆ. ಇಬ್ಬರ ಜನ್ಮದಿನವು ಒಂದೇ ದಿನ ಬರುವ ಸಂಭವನೀಯತೆ 1/365 ಆಗಿದೆ. 18ನೇ ಪ್ರಶ್ನೆ, ಒಂದು ಘಟನೆಯ ಸಂಭವನೀಯತೆ ಪಿ ಆಫ್ ಇ ಎಂಬುದು ಒಂದು ಘಟನೆಯ ಸಂಭವನೀಯತೆ ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಅಂದರೆ ಪಿ ಆಫ್ ಇ ಅನ್ನೋದು 0ಗಿಂತ ದೊಡ್ಡದು ಅಥವಾ 0ನೂ ಆಗಿರ್ಬೋದು. ಅದೇ ಪಿ ಆಫ್ ಇ ಅನ್ನೋದು 1ಕ್ಕಿಂತ ಚಿಕ್ಕದು ಅಥವಾ 1ಕ್ಕೆ ಸಮನಾಗಿರ್ಬೋದು. ಹಾಗಾಗಿ ಆಪ್ಷನ್ ಬಿ ಪಿ ಆಫ್ ಇ ಈಸ್ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್
1 ಅಂತ ಹೇಳ್ಬೋದು. ಲೆಸ್ ದೆನ್ ಆರ್ ಈಕ್ವಲ್ ಟು 1, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಅಂದರೆ 0ಗಿಂತ ದೊಡ್ಡದು ಅಥವಾ 0ಗೆ ಸಮನಾಗಿರ್ಬೋದು ಪಿ ಆಫ್ ಇ, ಅಥವಾ ಇದೇ ಪಿ ಆಫ್ ಇ 1ಕ್ಕಿಂತ ಚಿಕ್ಕದು ಅಥವಾ 1 ಆಗಿರ್ಬೋದು. 19ನೇ ಪ್ರಶ್ನೆ, ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾಗ ಎರಡು ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾಗ ಮೇಲೆ ಬರುವ ಮುಖಗಳ ಮೊತ್ತ 12ಕ್ಕಿಂತ ಹೆಚ್ಚಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 12ಕ್ಕಿಂತ ಹೆಚ್ಚು ಬರಲು ಸಾಧ್ಯವಿಲ್ಲ, ಹಾಗಾಗಿ ಇದು ಅಸಂಭವ ಘಟನೆ. ಅಸಂಭವ ಘಟನೆಯ ಸಂಭವನೀಯತೆ 0, ಹಾಗಾಗಿ ಆಪ್ಷನ್ ಡಿ 0 ಆಗಿದೆ. 20ನೇ ಪ್ರಶ್ನೆ, ಒಂದು ದಾಳವನ್ನು ಉರುಳಿಸಿದಾಗ ಸಮಸಂಖ್ಯೆ ಬರುವ ಸಂಭವನೀಯತೆ ಏನಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸಮಸಂಖ್ಯೆ ಬರುವ ಸಂಭವನೀಯತೆ 1/2 ಆಗಿರೋದ್ರಿಂದ 1/2 ಇಲ್ಲೆಲ್ಲೂ ಇಲ್ಲ, ಆದರೆ 1/2ರ ಬದಲಾಗಿ 0.5 ಇದೆ, ಹಾಗಾಗಿ ಆಪ್ಷನ್ ಸಿ 0.5 ಆಗಿದೆ. 21ನೇ ಪ್ರಶ್ನೆ, ಒಂದು ದಾಳವನ್ನು ಉರುಳಿಸಿದಾಗ ಒಂದು ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆಯು ಏನಾಗಿದೆ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ದಾಳವನ್ನು ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ 1/2 ಆಗಿದೆ. 22ನೇ ಪ್ರಶ್ನೆ, ಒಂದು ಆಟವನ್ನು ಗೆಲ್ಲುವ ಸಂಭವನೀಯತೆಯು 0.3 ಆದರೆ ಅದೇ ಆಟವನ್ನು ಸೋಲುವ ಸಂಭವನೀಯತೆ ಡ್ಯಾಶ್ ಅಂತ ಕೇಳಿದ್ದಾರೆ. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ 0.3 ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ 0.7 ಆಗಿದೆ. 23ನೇ ಪ್ರಶ್ನೆ, ಒಂದು ಯಾದೃಚ್ಛಿಕ ಘಟನೆಯು ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಒಂದು ಯಾದೃಚ್ಛಿಕ ಘಟನೆಯ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಏನಾಗಿರುತ್ತೆ ಅಂತ ಹೇಳಿದರೆ, ಒಂದು ಘಟನೆಯ ಎಲ್ಲ ಪ್ರಾಥಮಿಕ ಘಟನೆಗಳ ಒಟ್ಟು ಮೊತ್ತ ಆಪ್ಷನ್ ಸಿ 1 ಆಗಿರುತ್ತೆ. 24ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ 100% ಅಂಕ ಗಳಿಸುವ ಸಂಭವನೀಯತೆ 4/5 ಆದರೆ ಅವನು ಅದೇ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಗಳಿಸದೇ ಇರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 1/5 ಆಗಿದೆ. ಇಷ್ಟು 24 ಪ್ರಶ್ನೆಗಳು ಸಂಭವನೀಯತೆ ಪಾಠದ ಮೇಲೆ ಬರುವ ಸಂಭವನೀಯ ಪ್ರಶ್ನೆಗಳು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.